ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ಸಾಮಾನ್ಯವಾಗಿ ಇವತ್ತಿನ ದಿನ ಸಾಲ ತೆಗೆದುಕೊಂಡವನ ಹತ್ರ ಮತ್ತೆ ನಿಮ್ಮ ಹಣವನ್ನು ವಾಪಸ್ ಪಡ್ಕೊಳ್ಬೇಕು ಅಂದರೆ ಭಾಳಷ್ಟು ಸಂಕಷ್ಟವನ್ನು ಪಡ್ತಾ ಇರತಕ್ಕಂತಹ ಜನಗಳನ್ನು ನಾವು ನೋಡ್ತಾ ಇದ್ದೇವೆ. ನೋಡಿ, ಇವತ್ತಿನ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ, ಕೊಟ್ಟವನು ಕೋಡಂಗಿ, ಇಸ್ಕೊಂಡವನು ವೀರಭದ್ರ ಅನ್ನುವಂತಹ ಪರಿಸ್ಥಿತಿ. ಹಣ ನಿಮ್ಮದು, ಬಟ್ ನಿಮ್ಮ ಸಮಯಕ್ಕೆ ಸಿಗ್ತಾ ಇಲ್ಲ. ಸಾಮಾನ್ಯವಾಗಿ ಇವತ್ತು ಕೊಟ್ಟಂಥವನ ಬಳಿಯಲ್ಲಿ ನಿಮ್ಮ ಹಣವನ್ನು ಕೇಳಲಿಕ್ಕೆ ಹೋದಾಗ ಬರೀ ಇಲ್ಲ ಸಲ್ಲದ ಸ್ವಭಾವಗಳನ್ನು ಹೇಳಿಕೊಂಡು ಇವಾಗ ಆವಾಗ ಕೊಡ್ತೀನಿ, ನಮ್ಮದು ಯಾವುದೋ ಒಂದು ಜಮೀನಿದೆ ಅಥವಾ ನಮ್ಮದು ಯಾವುದೋ ಒಂದು ಸೈಟ್ ಇದೆ, ಅದೆಲ್ಲ ಮಾರಾಟ ಆದಮೇಲೆ ನಾನು ನಿಮಗೆ ಕೊಡ್ತೀನಿ, ಈ ರೀತಿಯಾದಂತಹ ಒಂದಷ್ಟು ಸ್ವಭಾವಗಳು. ಇನ್ನೊಂದು ಯಾವುದೋ ಸ್ಯಾಲ್ರಿ ಆಗಬೇಕಾಗಿದೆ, ಒಂದು ವ್ಯವಹಾರ ಮಾಡಿದ್ದೀನಿ, ಅದರಲ್ಲಿ ಒಂದಷ್ಟು ಅಮೌಂಟ್ ಬರ್ತದೆ, ನಾನು ಕೊಡ್ತೀನಿ, ಈ ರೀತಿಯಾಗಿ ನಾನಾ ವಿಧದಲ್ಲಿ ಸ್ವಭಾವಗಳನ್ನು ಕೇಳಿಕೊಂಡು ಬರೋದೇ ಆಗ್ತಾಯಿದೆ ಹೊರತು ಸೂಕ್ತವಾಗಿ ನಿಮ್ಮ ಹಣವನ್ನು ನೀವು ಪಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ಜೊತೆಗೆ ಏನಾಗ್ತಿದೆ, ಕೆಲವೊಂದು ಬಾರಿಯಲ್ಲಿ ಪುರುಷರು ಸ್ತ್ರೀಯರಿಗೆ ಕೊಟ್ಬಿಟ್ಟಿರ್ತಾರೆ ಕೆಲವೊಂದು ಬಾರಿ ಹಣಗಳನ್ನು. ಇಂತಹ ಕ್ರೂಷಿಯಲ್ ಸ್ಥಿತಿಯಲ್ಲಿ ಪಡ್ಕೊಳ್ಳೋಕ್ಕೆ ಆಗಲ್ಲ. ಯಾಕಂದರೆ ಏನೋ ಒಂದು ಚೂರು ಜೋರಾಗಿ ಮಾತಾಡ್ಬಿಟ್ರೂ ಕೂಡ ತೆಗೆದುಕೊಂಡವರಿಂದನೇ ನಿಮಗೆ ಅಪವಾದಗಳು ಬಂದ್ಬಿಡುವಂತಹ ಪರಿಸ್ಥಿತಿ. ಸೊ ಆಮೇಲೆ ಏನಾಗ್ತಾಯಿದೆ ಇವತ್ತಿನ ದಿನ, ಈ ಸ್ನೇಹ, ಪ್ರೀತಿ, ವಿಶ್ವಾಸ, ಬಾಂಧವ್ಯಕ್ಕೆ ಬಲಿಯಾಗಿ ಸೊ ನಿಮ್ಮ ಒಂದು ವ್ಯವಸ್ಥೆಯನ್ನು ನೋಡಿಕೊಂಡು ಏನೋ ಕಷ್ಟದಲ್ಲಿದ್ದಾನೆ ಅನ್ನೋ ಕಾರಣಕ್ಕೆ ಬೇರೆಯವರ ಕಡೆಯಿಂದ ನೀವು ಬಡ್ಡಿ ಹಾಗೆ ತೆಗೆದುಕೊಂಡು ಅವರಿಗೆ ಸಹಾಯ ಮಾಡಿರ್ತೀರ. ಸೊ ಇವತ್ತಿನ ದಿನ ಆ ಒಂದು ಬಡ್ಡಿ ಮತ್ತು ಅಸಲನ್ನು ನೀವೇ ತೀರಿಸ್ಬಿಟ್ಟಿರ್ತೀರ. ಸೊ ನೀವು ಕೊಟ್ಟಂಥ ವ್ಯಕ್ತಿಗೆ ಕೇಳಲಿಕ್ಕೆ ಹೋದರೆ ಇವತ್ತು ನೀವು ಯಾರೋ ಏನೋ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇರ್ತಾರೆ. ಸೊ ಸ್ವಲ್ಪನೂ ಕೂಡ ಮರ್ಯಾದೆ ಇಲ್ಲದೆ ನಿಮಗೆ ಸುಮ್ಮನೆ ವ್ಯರ್ಥ ಉಪಟಳ ತೊಂದರೆಗಳನ್ನು ಕೊಡುವಂತಹ ಪರಿಸ್ಥಿತಿ ಆಗ್ತಾ ಇರುತ್ತೆ. ನೋಡಿ, ಇವತ್ತು ಸಾಲ ಕೊಡುವುದು ಅಥವಾ ತೆಗೆದುಕೊಳ್ಳುವಂಥ ವ್ಯವಸ್ಥೆ ಹೇಗಿರಬೇಕು ಅಂತಂದರೆ, ನೀನು ಕೊಟ್ಟ ಹಾಗೆ ಇರಬಾರ್ದು, ಅವನು ರಿಟರ್ನ್ ನಿಮಗೆ ತಂದಾಗಿ ಕೊಟ್ಟ ಹಾಗೂ ಕೂಡ ಕಾಣಬಾರ್ದು. ಹೀಗೆ ತುಂಬ ಸೂಕ್ಷ್ಮವಾಗಿ ಒಂದು ಲಾವಾದೇವಿಯ ವ್ಯವಹಾರವನ್ನು ನಡೆಸಬೇಕಾಗ್ತದೆ. ಇಂತಹ ವ್ಯವಹಾರಗಳಲ್ಲಿ ವಿಶೇಷವಾಗಿ ಒಂದು ಬಹಳ ನಂಬಿಕೆನೇ ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತದೆ. ಸೊ ಈ ಥರ ಒಂದು ನಂಬಿಕೆ ಇಟ್ಟು ನೀವು ಸಹಾಯ ಮಾಡಿರ್ತೀರಿ. ಸೊ ಆ ಸಹಾಯನೇ ಇವತ್ತಿನ ದಿನ ನಿಮಗೆ ಮಾರಕವಾಗಿ ಪರಿಣಮಿಸಿ ಬೇರೆಯವರಿಗೆ ಯಾರಿಗೂ ಸಾಲವನ್ನು ಕೊಡಿಸಿ ನೀವು ಸಂಕಷ್ಟಕ್ಕೆ ಸಿಲುಕಿ ನಿಮ್ಮ ಮನೆ ಮಠ ಮಾರ್ಕೊಳ್ಳೋ ಪರಿಸ್ಥಿತಿನೂ ಸಹ ಬಂದುಬಿಟ್ಟಿರುತ್ತೆ. ಕೆಲವೊಂದು ಬಾರಿ ಬಹಳ ನೋಡಿದ್ದೀವಿ, ನಮಗೂ ಸಹ ಈ ಒಂದು ವಿಷಯದಲ್ಲಿ ಬಹಳಷ್ಟು ಜನಗಳು ಸಹ ಮಾತಾಡಿರ್ತಕ್ಕಂಥದ್ದಿದೆ. ಲಕ್ಷಗಟ್ಟಲೆ ಇವತ್ತು ಸುಮ್ಮನೆ 1000-2000 ಅಲ್ಲ, ಲಕ್ಷಗಟ್ಟಲೆ, 10 ಲಕ್ಷ, 15 ಲಕ್ಷ, 20 ಲಕ್ಷಗಟ್ಟಲೆ ವ್ಯವಹಾರಗಳನ್ನು ಮಾಡಿ ಇವತ್ತಿನ ದಿನ ಅದರಿಂದ ಯಾವುದೂ ಕೂಡ 1 ರೂಪಾಯಿನೂ ಪಡ್ಕೊಳ್ಳೋಕ್ಕಾಗದೆ ನಂಬಿಕೆ ವಿಶ್ವಾಸದ ಮೇಲೆ ಕೊಟ್ಟು ಇವತ್ತು ಬೀದಿಗೆ ಬಂದುಬಿಟ್ಟಿರ್ತಾರೆ. ಪಾಪ ಎಷ್ಟೋ ಬಾರಿ ಮಕ್ಕಳಿಗೆ ಒಂದು ಒಳ್ಳೆ ಇಂಜಿನಿಯರ್ ಅಥವಾ ಒಂದು ಡಾಕ್ಟರ್ ಸೀಟ್ ಕೊಡಿಸ್ಬೇಕು ಅಂತ ಒಂದಷ್ಟು ಫಂಡನ್ನು ಇಟ್ಟಿರ್ತಾರೆ, FDನೋ RDನೋ ಏನೋ ಮಾಡಿಟ್ಟಿರ್ತಾರೆ. ಯಾರೋ ಒಬ್ಬರು ಅನಿರೀಕ್ಷಿತ ಸಂಬಂಧಗಳಲ್ಲೋ ಅಥವಾ ಸ್ನೇಹಿತರಲ್ಲೋ ಏನೋ ದೊಡ್ಡ ಅನಾಹುತ ಆಗಿದೆ, ಅತಾಚುರ್ಯ ಆಗೋಗಿದೆ ಅಂಥೇಳಿ ಎಮರ್ಜೆನ್ಸಿ ಹಣ ಬೇಕು ಅನ್ನುವಂಥ ವ್ಯವಸ್ಥೆಗೆ ಬಂದಾಗ ಅದರಲ್ಲಿರುವಂಥ ಹಣವನ್ನು ಅವರಿಗೆ ಕೊಟ್ಟು ಸಹಾಯ ಮಾಡಿರ್ತಾರೆ. ಈ ಕಡೆ ಮಕ್ಕಳ ಜೀವನವೂ ಹಾಳಾಯಿತು, ಈ ಕಡೆ ಇವರು ಅಂದ್ಕೊಂಡಿದ್ದು ಕೂಡ ಆಯಿತು, ಅದೂ ಕೂಡ ಬರ್ತಾ ಇಲ್ಲ ಅಂದಾಗ ಯಾವುದೇ ಒಬ್ಬ ವ್ಯಕ್ತಿಗಾದರೂ ಬಹಳ ಆಘಾತ ಆಗ್ತದೆ. ಸೊ ನನ್ನ ಹಣ ನನ್ನ ಹೆಂಡತಿ ಮಕ್ಕಳಿಗೆ ಉಪಯೋಗ ಆಗಲಿಲ್ಲ, ಯಾರಿಗೂ ಒಬ್ಬನಿಗೆ ಉಪಯೋಗ ಆಯ್ತಲ್ಲಪ್ಪ, ಸೊ ಹೋಗಲಿ, ಅದು ನಮ್ಮ ಕ್ರಮಕ್ಕಾದರೂ ಬಂದು ಸೇರ್ತಾ ಇಲ್ಲಲ್ಲ, ಇವತ್ತೆಲ್ಲ ನಾಳೆ ಬಂದು ಸೇರುತ್ತೆ ಅಂದ್ರೂ ಆಗ್ತಾ ಇಲ್ವಲ್ಲ. ಈ ರೀತಿಯಾಗಿ ತುಂಬ ಅಂದರೆ ತುಂಬ ಮನುಷ್ಯರು ನೊಂದು ಬಿಟ್ಟಿರ್ತಾರೆ. ಹಣಗಳನ್ನು ಕಳ್ಕೊಂಡು ಸಾಕಾಗೋಗಿರುತ್ತೆ. ಈ ಥರದ ಹಣವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾರೆ, ಅಸಹಾಯಕರಾದಂಥ ಜನಗಳು ತುಂಬ ದೇವಸ್ಥಾನಗಳಿಗೆ, ಆ ದೇವಸ್ಥಾನಗಳಿಗೆ ಹೋದೆ, ಅಲ್ಲಿ ಏನೋ ಮುಡುಪು ಕಟ್ಟಿದೆ, ಆ ತಾಯಿ ಹತ್ರ ಪ್ರಾರ್ಥನೆ ಮಾಡ್ಕೊಂಡೆ, ತಾಯಿ ನನಗೆ ನನ್ನ ಬರೋ ದುಡ್ಡು ಬರೆಸ್ಬಿಡಮ್ಮ ತಾಯಿ, ನೀನು ಬಂದು ನಿನಗೆ ಒಂದು ಕಾಣಿಕೆ ಹಾಕ್ತೀನಿ, ಅಥವಾ ಏನೋ ಒಂದು ಬಲಿ ಯಜ್ಞವನ್ನು ಕೊಟ್ಟು ನಾನು ಇಲ್ಲಿ ದೇವ್ರು ಮಾಡ್ತೀನಿ ತಾಯಿ, ಈ ಥರದ್ದೆಲ್ಲ ನಾನಾ ಥರದ ಒಂದಷ್ಟು ಹರಕೆಗಳನ್ನು ಸಹ ಕಟ್ಕೊಳ್ಳುವಂಥದ್ದನ್ನು ನಾನು ಭಾಳ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಆಮೇಲೆ ಏನಾಗ್ತದೆ, ಕೆಲವೊಂದು ಬಾರಿ ಈ ಸಾಲದ ವ್ಯವಸ್ಥೆ ಇನ್ನೊಂದು ಕಡೆ ಆದರೆ ಆರ್ಥಿಕವಾಗಿ ತುಂಬ ಕುಗ್ಗಿರುವಂತಹ ಮನುಷ್ಯರ ಹತ್ರ ದುಡ್ಡು ತೆಗೆದುಕೊಳ್ಳೋದು ಒಂದು ಕಡೆ ಇರಲಿ, ಇವತ್ತು ಆರ್ಥಿಕವಾಗಿ ಅವರು ಸಬಲೀಕರಣರಾಗಿರ್ತಾರೆ, ಚೆನ್ನಾಗೇ ಇರ್ತಾರೆ, ಅವರು ಸಮಾಜದಲ್ಲಿ ಅವ್ರಿಗೆ ಎಲ್ಲ ವ್ಯವಸ್ಥೆನೂ ಕೂಡ ಚೆನ್ನಾಗಿರುತ್ತೆ. ಅಂಥವರು ಕೂಡ ನಿಮ್ಮ ಒಂದು ಅಸಹಾಯಕತೆಯನ್ನು ನೋಡಿಕೊಂಡು
ನಿಮಗೆ ತೊಂದರೆಗಳನ್ನು ಕೊಡುವಂಥದ್ದಾಗಿರ್ತದೆ. ಸೊ ಇಂತಹ ಸಂದರ್ಭಗಳಲ್ಲಿ ನೀವು ಕೊಟ್ಟಂತಹ ಒಂದು ಹಣವನ್ನು ಸಾಲ ತೆಗೆದುಕೊಂಡಂತಹ ವ್ಯಕ್ತಿ ನಿಮಗೆ ಸಂಪೂರ್ಣ ಶರಣಾಗತನಾಗಿ ನಿಮ್ಮ ಕಾಲಿಗೆ ಬಿದ್ದು ಎಲ್ಲೇ ಇದ್ದರೂ ಓಡಿ ಬಂದು ನಿಮಗೆ ಹಣ ಕೊಡಬೇಕು. ನೋಡಿ, ಕೆಲವೊಂದು ಸಾರಿ ಏನಾಗ್ಬಿಡ್ತದೆ, ಹಣ ಕೊಟ್ಟಂಥವನು ಇವತ್ತು ಹಣ ಇಸ್ಕೊಂಡು ನಾಳೆ ಮನೆ ಖಾಲಿ ಮಾಡಿ ಹೋಗ್ಬಿಟ್ಟಿರ್ತಾನೆ. ಭಾಳ ಆತ್ಮೀಯರು ಅಷ್ಟು ವರ್ಷಗಳಿಂದ ಇರ್ತಾರೆ. ಇವತ್ತು ಹಣವನ್ನು ಇಸ್ಕೊಂಡು ನಾಳೆ ಬೆಳಿಗ್ಗೆ ಹೋಗಿ ನೋಡೋಣಷ್ಟಲ್ಲೇ ಅವನು ಆ ಜಾಗದಲ್ಲಿ ಇರೋದೇ ಇಲ್ಲ. ಎಷ್ಟೋ ಪರಿಸ್ಥಿತಿಗಳಾಗಿದೆ ಈ ರೀತಿ, ತೆಗೆದುಕೊಂಡು ಊರು ಬಿಟ್ಟು ಓಡೋಗ್ಬಿಡೋದು. ಸೊ ಇಲ್ಲಿ ಸಾಲ ಯಾರ ಕಡೆಯಿಂದನೂ ಇಸ್ಕೊಟ್ಟು ಅಥವಾ ಅವರ ಒಂದು ದುಡಿಮೆಯ ದುಡ್ಡನ್ನು ಕೊಟ್ಟು ಇವ್ರ ಜೀವನ ಹಾಳಾಗ್ತಾ ಇರ್ತಕ್ಕಂಥದ್ದು. ಸೊ ಈ ಥರದ ಎಷ್ಟೋ ಸಮಸ್ಯೆಗಳನ್ನು ನಾವು ನೋಡಿರ್ತಕ್ಕಂಥದ್ದು. ಇಂತಹ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿ ನಿಮಗೆ ಎಲ್ಲೇ ಇದ್ದರೂ ಶರಣಾಗತನಾಗಿ ನಿಮ್ಮ ಮನೆಯ ಬಾಗಿಲಿಗೆ ಬಂದು ನಿಮಗೆ ಹಣವನ್ನು ಕೊಡುವಂಥವನಾಗಬೇಕು. ಹಾಗಾದರೆ ಏನು ಮಾಡಬೇಕು ನೋಡಿ, ತಂತ್ರ ನೋಡಿ, ವಿಶೇಷವಾಗಿ ತಂತ್ರ ಸ್ವರೂಪಗಳಲ್ಲಿ ಅಸಾಧ್ಯವಾದಂಥದ್ದು ಯಾವುದೂ ಇಲ್ಲ. ಮಾಡುವಂತಹ ವಿಧಾನಗಳು ಮತ್ತು ಶ್ರದ್ಧಾ ಭಕ್ತಿ ನಂಬಿಕೆ ಇದು ಬಹಳ ಪ್ರಮುಖವಾಗ್ತದೆ. ಹಾಗಾದರೆ ಈ ಒಂದು ಬರುವಿಕೆಯನ್ನು, ಈ ಒಂದು ಹಣವನ್ನು ಬರುವಿಕೆ ಮಾಡ್ಕೋಬೇಕು, ಅವನಾಗ ಬಂದು ನಮ್ಮ ಮನೆಗೆ ಕೊಡಬೇಕು ಅಂದರೆ ಏನು ಮಾಡಬೇಕು ನೋಡಿ. ಇದಕ್ಕೆ ಬಹಳ ಅದ್ಭುತವಾದಂತಹ ಬೀಜಾಕ್ಷರ ಮಂತ್ರಗಳಿದೆ. ಈ ಬೀಜಾಕ್ಷರ ಮಂತ್ರಗಳನ್ನು ಕ್ರಮಬದ್ಧವಾದ ರೀತಿಯಲ್ಲಿ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಹಣ ನಿಮ್ಮ ಕೈ ಸೇರ್ತದೆ. ನೋಡಿ, ತಂತ್ರ ಸ್ವರೂಪ ಹೀಗಿದೆ, ಬೀಜ ಮಂತ್ರಗಳ ಈ ತಂತ್ರ ಸ್ವರೂಪ ಹೀಗಿದೆ, ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಒಂದು ತಾಮ್ರದ ತಗಡನ್ನು ತೆಗೆದುಕೊಳ್ಳಬೇಕು. ಈ ತಾಮ್ರದ ತಗಡಲ್ಲಿ ಒಂದು ದಾಳಿಂಬೆ ಗಿಡದ ಒಂದು ಚೂಪಾದ ಕಡ್ಡಿಯನ್ನು ಒಂದು ಪೆನ್ ಥರ ಮಾಡ್ಕೋಬೇಕು. ಒಂದು ಕಡ್ಡಿ ಥರ ಚೂಪಾಗಿ ಕಡ್ಡಿ ಥರ ಮಾಡ್ಕೋಬೇಕು. ಈ ಕಡ್ಡಿಗೆ ಏನು ಮಾಡಬೇಕು, ಸ್ವಲ್ಪ ಕುಂಕುಮ ಜೊತೆಗೆ ಗುಲಾಬಿ ಈ ಎರಡು ಮಿಶ್ರಿತ ಮಸಿಯನ್ನು ಮಾಡ್ಕೋಬೇಕು. ಅಂದರೆ ಇಂಕ್ ಥರ ಮಾಡ್ಕೋಬೇಕು. ಗುಲಾಬಿ ಮತ್ತು ಕುಂಕುಮದಿಂದ ಇಂಕನ್ನು ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ಈ ಒಂದು ದಾಳಿಂಬೆಯ ಒಂದು ಕಡ್ಡಿಯಿಂದಾಗಿ ಈ ಬೀಜಾಕ್ಷರ ಮಂತ್ರವನ್ನು ತಾಮ್ರದ ತಗಡದಲ್ಲಿ ಬರಿಬೇಕು. ಯಾವುದಪ್ಪ ಆ ಬೀಜಾಕ್ಷರ ಮಂತ್ರ ಅಂದರೆ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ನಮಃ. ನೋಡಿ, ಮತ್ತೊಂದು ಸಲ ಹೇಳ್ತೀನಿ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ನಮಃ. ಈ ಒಂದು ಬೀಜಾಕ್ಷರ ಮಂತ್ರವನ್ನು ಆ ಒಂದು ತಾಮ್ರದ ತಗಡಿನಲ್ಲಿ ದಾಳಿಂಬೆಯ ಲೇಖನಿಯಿಂದ ಬರ್ಕೊಂಡು, ತದನಂತರ ಆ ಒಂದು ತಾಮ್ರದ ತಗಡಿನ ಹಿಂಭಾಗದಲ್ಲಿ ನಿಮಗೆ ಯಾರು ಹಣವನ್ನು ಕೊಡಬೇಕು ಆ ಒಂದು ವ್ಯಕ್ತಿ ಅಥವಾ ಆ ಒಂದು ಸ್ತ್ರೀಯ ಹೆಸರನ್ನು ನೀವು ಆ ಒಂದು ತಾಮ್ರದ ತಗಡಿನ ಹಿಂಭಾಗದಲ್ಲಿ ಬರೆಯಬೇಕಾಗ್ತದೆ. ಈ ರೀತಿಯಾಗಿ ಬರೆದು ಈ ಒಂದು ತಾಮ್ರದ ತಗಡನ್ನು ನಿಮ್ಮ ಇಷ್ಟ ದೇವರಾಗ್ಬೋದು ಅಥವಾ ನಿಮ್ಮ ಮನೆಯ ದೇವರ ಮನೆಯಲ್ಲಾಗ್ಬೋದು ಒಂದು ಶುಚಿಯಾದ ಸ್ಥಳದಲ್ಲಿ ಮಡಗಿಬಿಟ್ಟು ಅಲ್ಲಿ ಆ ಒಂದು ತಾಮ್ರದ ತಗಡಿಗೆ ಧೂಪ ದೀಪ ಪಂಚೋಪಚಾರವಾಗಿ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿ, ಆಯಿತಾ, ರಾತ್ರಿಯ ವೇಳೆಯಲ್ಲಿ ಇದನ್ನು ಬೆಳಗ್ಗೆಯಿಂದ ಇದನ್ನೆಲ್ಲ ಮಾಡಿ ರಾತ್ರಿಯ ಸಮಯದಲ್ಲಿ ಸುಮಾರು ಶುದ್ರ ಸಮಯದಲ್ಲಿ ಈ ಒಂದು ತಗಡನ್ನು ತೆಗೆದುಕೊಂಡು ಸುಮಾರು 3 ದಾರಿ ಸೇರುವಂತಹ ಸ್ಥಳದಲ್ಲಿ ಈ ಒಂದು ತಗಡನ್ನು ಸುಮಾರು ಒಂದು ಅರ್ಧ ಅಡಿ ಅಥವಾ 1 ಅಡಿ ಆಳವನ್ನು ತೋಡಿ ಅದರಲ್ಲಿ ಈ ಒಂದು ತಗಡನ್ನು ಹೂಳಬೇಕಾಗ್ತದೆ. ಈ ರೀತಿಯಲ್ಲಿ ಮಾಡಿ ಹಿಂತಿರುಗದೇ ನೋಡ್ದೇ ನೀವು ಪಾಡಿಗೆ ನೀವು ಮನೆಗೆ ಬಂದುಬಿಡಿ. ಈ ರೀತಿ ಮಾಡುವುದರಿಂದ ನಿಮಗೆ ಯಾರು ಕೊಡಬೇಕಾಗಿದೆಯೋ ಹಣ, ಅವರು ನಿಮ್ಮ ಮನೆಗೆ ಬಂದು ಶರಣಾಗತನಾಗಿ ನಿಮ್ಮ ಹಣವನ್ನು ಕೊಡುವಂಥ ವ್ಯವಸ್ಥೆ ಆಗ್ತದೆ. ಈ ಒಂದು ತಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಹುಣ್ಣಿಮೆಯ ದಿನಗಳಲ್ಲಿ ಅಥವಾ ಅಮಾವಾಸ್ಯೆಯ ದಿನಗಳಲ್ಲಿ ಈ ಒಂದು ಕಾರ್ಯವನ್ನು ಮಾಡಿದ್ರೆ 100% ನೀವು ಕೊಟ್ಟಂತಹ ಹಣ ಪ್ರಾಮಾಣಿಕವಾಗಿ ನಿಮ್ಮದೇ ಆಗಿರುವಂಥ ಹಣ ನಿಮಗೆ ಬಂದು ಸೇರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಈ ಮಾಹಿತಿ ತಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಜೊತೆಗೆ ಈ ರೀತಿ ಹಣವನ್ನು ಕೊಟ್ಟು ಸಂಕಷ್ಟಕ್ಕೆ ಗುರಿಯಾಗಿರ್ತಕ್ಕಂತಹ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಈ ಆರ್ಥಿಕ ಸಂಕಷ್ಟಗಳಲ್ಲಿ ನಾನಾ ರೀತಿಯಾದಂತಹ ತೊಂದರೆಗೆ ಒಳಗಾಗಿದ್ದರೆ ತಾವು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ನೇರ ಭೇಟಿಯಾಗಲಿಕ್ಕೆ ಮೈಸೂರು ವಿಜಯನಗರ 2nd ಸ್ಟೇಜ್ KD ಸರ್ಕಲಲ್ಲಿ ನಮ್ಮ ಕಚೇರಿ ಇದೆ. ನೇರವಾಗಿಯೂ ಸಹ ಬಂದು ಭೇಟಿಯಾಗ್ಬೋದು ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.